ಸರ್ಕಾರಿ ನೇಮಕಾತಿಯನ್ನ ಬಯಸುವಂತರಿಗೆ ಸಿದ್ದರಾಮಯ್ಯ ಸರ್ಕಾರ ಸಿಹಿ ಸುದ್ದಿಯನ್ನ ನೀಡಿದೆ. ಕರ್ನಾಟಕ ಸಿವಿಲ್ ಸೇವಾ ಹುದ್ದೆಗಳಿಗೆ ವಯೋಮಿತಿ ಸಡಿಲಿಕೆ ಮಾಡಲಾಗಿದೆ. ಎಲ್ಲಾ ವರ್ಗದ ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿ ಸಡಿಲಿಕೆ ಮಾಡಲಾಗಿದೆ. ಉದ್ಯೋಗಾಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಇದು. ಕರ್ನಾಟಕ ಸಿವಿಲ್ ಸೇವಾ ಹುದ್ದೆಗಳಿಗೆ ವಯೋಮಿತಿ ಸಡಿಲಿಕೆಯ ನಿರ್ಧಾರವನ್ನ ಸಂಪುಟ ಕೈಗೊಂಡಿದೆ. ಎಲ್ಲಾ ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿಯನ್ನ ಸಡಿಲ ಮಾಡುವಂತೆ ನಿರ್ಧಾರವನ್ನ ಇಂದಿನ ರಾಜ್ಯ ಸಂಪುಟ ಸಭೆಯಲ್ಲಿ ಕೈಗೊಳ್ಳಲಾಗಿದೆ. ಗವರ್ಮೆಂಟ್ ಜಾಬ್ ಮಾಡಲೇಬೇಕು ಅಂತ ಯಾರೆಲ್ಲ ಆಸೆಯನ್ನ ಇಟ್ಕೊಂಡಿದ್ದೀರಿ, ಆದರೆ ವಯಸ್ಸಿನ ತೊಂದರೆ ಆಗುತ್ತೆ ಅಂತ ಯಾರೆಲ್ಲ ಅನ್ಕೊಂಡಿದ್ದೀರಿ, ಅವರಿಗೆ ಒಂದು ರೀತಿಯ ಗುಡ್ ನ್ಯೂಸ್. ಮತ್ತೆ 5 ವರ್ಷ ವಯೋಮಿತಿ ವಿಸ್ತರಣೆಯ ಭಾಗ್ಯವನ್ನ ಸಿದ್ದರಾಮಯ್ಯ ಸರ್ಕಾರ ಉದ್ಯೋಗಾಕಾಂಕ್ಷಿಗಳಿಗೆ ನೀಡಿದೆ. ಕರ್ನಾಟಕ ಸರ್ಕಾರಿ ನೌಕರಿ ಮೇಲೆ ಕಣ್ಣಿಟ್ಟವರಿಗೆ ಇದು ಸಿಹಿ ಸುದ್ದಿ. ವಯೋಮಿತಿ ವಿಸ್ತರಣೆ ಭಾಗ್ಯವನ್ನ ಸಿದ್ದರಾಮಯ್ಯ ಸರ್ಕಾರ ಕರುಣಿಸಿದೆ. ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿ ಸಡಿಲಿಕೆಯನ್ನ ಮಾಡಿದೆ. ಜನರಲ್ ಕ್ಯಾಟಗರಿ ಆಗಲಿ, ಒಬಿಸಿ ಆಗಲಿ, ಇತ್ಯಾದಿ ಎಲ್ಲರಿಗೂ 5 ವರ್ಷ ವಯೋಮಿತಿ ಸಡಿಲಿಕೆ. ಇದುವರೆಗೂ ಸಾಮಾನ್ಯ ವರ್ಗಕ್ಕೆ 35 ವರ್ಷಗಳ ವಯೋಮಿತಿ ಇತ್ತು. ಸಾಮಾನ್ಯ ವರ್ಗದವರು 35 ವರ್ಷದವರೆಗೂ ಅರ್ಜಿಯನ್ನ ಸಲ್ಲಿಸಬಹುದಿತ್ತು ಗವರ್ಮೆಂಟ್ ಜಾಬ್ಗೆ. ಇನ್ಮುಂದೆ ಅದೇ ಸಾಮಾನ್ಯ ವರ್ಗದ ವಯೋಮಿತಿ 40 ವರ್ಷಕ್ಕೆ ವಿಸ್ತರಣೆಯಾಗಿದೆ. 40 ವರ್ಷದವರೆಗೂ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿಯವರಿಗೂ ಕೂಡ ಸಿಹಿ ಸುದ್ದಿಯನ್ನ ಸಿದ್ದರಾಮಯ್ಯ ಸರ್ಕಾರ ನೀಡಿದೆ. ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ 38 ವರ್ಷ ಇದ್ದ ವಯೋಮಿತಿ ಸಡಿಲಿಕೆ ಪ್ಲಸ್ 5 ಆಗಿದೆ. ಅಲ್ಲಿಗೆ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ ವಯೋಮಿತಿ ಈಗ 43 ವರ್ಷಕ್ಕೆ ವಿಸ್ತರಣೆಯನ್ನ ಮಾಡಿದ್ದಾರೆ. ಇದು ಡಿಸೆಂಬರ್ 31, 2027ರ ಅಧಿಸೂಚನೆಯವರೆಗೆ ಅನ್ವಯ ಆಗಲಿಕ್ಕಿದೆ. ಇದರ ಲಾಭವನ್ನ ಪಡೆದುಕೋಬೇಕು ಉದ್ಯೋಗಾಕಾಂಕ್ಷಿಗಳು. 38 ವರ್ಷದವರೆಗೂ ಇದ್ದಿತ್ತು ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ 43 ಆಯಿತು. ಇನ್ನ ಜನರಲ್ ಕ್ಯಾಟಗರಿ ಅವರಿಗೆ 40 ವರ್ಷಕ್ಕೆ ವಿಸ್ತರಣೆ ಆಯಿತು, 35 ಇತ್ತು. ಹೀಗೆ ಒಟ್ಟು ಎಲ್ಲಾ ವರ್ಗದವರಿಗೂ 5 ವರ್ಷ ವಯೋಮಿತಿಯನ್ನ ಸಡಿಲಿಕೆ ಮಾಡಿ ಸರ್ಕಾರ ಸಿಹಿ ಸುದ್ದಿಯನ್ನ ಕೊಟ್ಟಿದೆ. ವಯೋಮಿತಿಯನ್ನ 5 ವರ್ಷಕ್ಕೆ ಹೆಚ್ಚಿಸಿ ಸರ್ಕಾರಿ ನೌಕರಿಯನ್ನ ಪಡಿಬೇಕು ಅಂತ ಆಸೆಗಳಿಂದ ನೋಡ್ತಾ ಇದ್ದವರಿಗೆ ಒಂದು ಸುವರ್ಣಾವಕಾಶವನ್ನ ಕೊಟ್ಟಿದೆ ಸಿದ್ದರಾಮಯ್ಯ ಸರ್ಕಾರ. ಇನ್ನು ನೆಕ್ಸ್ಟ್, ಸರ್ಕಾರಿ ನೇಮಕಾತಿಯನ್ನ ಬಯಸುವಂತರಿಗೆ ಸಿದ್ದರಾಮಯ್ಯ ಸರ್ಕಾರ ಸಿಹಿ ಸುದ್ದಿಯನ್ನ ನೀಡಿದೆ. ಕರ್ನಾಟಕ ಸಿವಿಲ್ ಸೇವಾ ಹುದ್ದೆಗಳಿಗೆ ವಯೋಮಿತಿ ಸಡಿಲಿಕೆ ಮಾಡಲಾಗಿದೆ. ಎಲ್ಲಾ ವರ್ಗದ ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿ ಸಡಿಲಿಕೆ ಮಾಡಲಾಗಿದೆ. ಉದ್ಯೋಗಾಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಇದು. ಕರ್ನಾಟಕ ಸಿವಿಲ್ ಸೇವಾ ಹುದ್ದೆಗಳಿಗೆ ವಯೋಮಿತಿ ಸಡಿಲಿಕೆಯ ನಿರ್ಧಾರವನ್ನ ಸಂಪುಟ ಕೈಗೊಂಡಿದೆ. ಎಲ್ಲಾ ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿಯನ್ನ ಸಡಿಲ ಮಾಡುವಂತೆ ನಿರ್ಧಾರವನ್ನ ಇಂದಿನ ರಾಜ್ಯ ಸಂಪುಟ ಸಭೆಯಲ್ಲಿ ಕೈಗೊಳ್ಳಲಾಗಿದೆ. ಗವರ್ಮೆಂಟ್ ಜಾಬ್ ಮಾಡಲೇಬೇಕು ಅಂತ ಯಾರೆಲ್ಲ ಆಸೆಯನ್ನ ಇಟ್ಕೊಂಡಿದ್ದೀರಿ, ಆದರೆ ವಯಸ್ಸಿನ ತೊಂದರೆ ಆಗುತ್ತೆ ಅಂತ ಯಾರೆಲ್ಲ ಅನ್ಕೊಂಡಿದ್ದೀರಿ, ಅವರಿಗೆ ಒಂದು ರೀತಿಯ ಗುಡ್ ನ್ಯೂಸ್. ಮತ್ತೆ 5 ವರ್ಷ ವಯೋಮಿತಿ ವಿಸ್ತರಣೆಯ ಭಾಗ್ಯವನ್ನ ಸಿದ್ದರಾಮಯ್ಯ ಸರ್ಕಾರ ಉದ್ಯೋಗಾಕಾಂಕ್ಷಿಗಳಿಗೆ ನೀಡಿದೆ. ಕರ್ನಾಟಕ ಸರ್ಕಾರಿ ನೌಕರಿ ಮೇಲೆ ಕಣ್ಣಿಟ್ಟವರಿಗೆ ಇದು ಸಿಹಿ ಸುದ್ದಿ. ವಯೋಮಿತಿ ವಿಸ್ತರಣೆ ಭಾಗ್ಯವನ್ನ ಸಿದ್ದರಾಮಯ್ಯ ಸರ್ಕಾರ ಕರುಣಿಸಿದೆ. ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿ ಸಡಿಲಿಕೆಯನ್ನ ಮಾಡಿದೆ. ಜನರಲ್ ಕ್ಯಾಟಗರಿ ಆಗಲಿ, ಒಬಿಸಿ ಆಗಲಿ, ಇತ್ಯಾದಿ ಎಲ್ಲರಿಗೂ 5 ವರ್ಷ ವಯೋಮಿತಿ ಸಡಿಲಿಕೆ. ಇದುವರೆಗೂ ಸಾಮಾನ್ಯ ವರ್ಗಕ್ಕೆ 35 ವರ್ಷಗಳ ವಯೋಮಿತಿ ಇತ್ತು. ಸಾಮಾನ್ಯ ವರ್ಗದವರು 35 ವರ್ಷದವರೆಗೂ ಅರ್ಜಿಯನ್ನ ಸಲ್ಲಿಸಬಹುದಿತ್ತು ಗವರ್ಮೆಂಟ್ ಜಾಬ್ಗೆ. ಇನ್ಮುಂದೆ ಅದೇ ಸಾಮಾನ್ಯ ವರ್ಗದ ವಯೋಮಿತಿ 40 ವರ್ಷಕ್ಕೆ ವಿಸ್ತರಣೆಯಾಗಿದೆ. 40 ವರ್ಷದವರೆಗೂ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿಯವರಿಗೂ ಕೂಡ ಸಿಹಿ ಸುದ್ದಿಯನ್ನ ಸಿದ್ದರಾಮಯ್ಯ ಸರ್ಕಾರ ನೀಡಿದೆ.
ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ 38 ವರ್ಷ ಇದ್ದ ವಯೋಮಿತಿ ಸಡಿಲಿಕೆ ಪ್ಲಸ್ 5 ಆಗಿದೆ. ಅಲ್ಲಿಗೆ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ ವಯೋಮಿತಿ ಈಗ 43 ವರ್ಷಕ್ಕೆ ವಿಸ್ತರಣೆಯನ್ನ ಮಾಡಿದ್ದಾರೆ. ಇದು ಡಿಸೆಂಬರ್ 31, 2027 ಅಧಿಸೂಚನೆಯವರೆಗೆ ಅನ್ವಯ ಆಗಲಿಕ್ಕಿದೆ. ಇದರ ಲಾಭವನ್ನ ಪಡೆದುಕೋಬೇಕು ಉದ್ಯೋಗಾಕಾಂಕ್ಷಿಗಳು. 38 ವರ್ಷದವರೆಗೂ ಇದ್ದಿತ್ತು ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ 43 ಆಯಿತು. ಇನ್ನ ಜನರಲ್ ಕೆಟಗರಿ ಅವರಿಗೆ 40 ವರ್ಷಕ್ಕೆ ವಿಸ್ತರಣೆ ಆಯಿತು, 35 ಇತ್ತು. ಹೀಗೆ ಒಟ್ಟು ಎಲ್ಲಾ ವರ್ಗದವರಿಗೂ 5 ವರ್ಷ ವಯೋಮಿತಿಯನ್ನ ಸಡಿಲಿಕೆ ಮಾಡಿ ಸರ್ಕಾರ ಸಿಹಿ ಸುದ್ದಿಯನ್ನ ಕೊಟ್ಟಿದೆ. ವಯೋಮಿತಿಯನ್ನ 5 ವರ್ಷಕ್ಕೆ ಹೆಚ್ಚಿಸಿ ಸರ್ಕಾರಿ ನೌಕರಿಯನ್ನ ಪಡಿಬೇಕು ಅಂತ ಆಸೆಗಳಿಂದ ನೋಡ್ತಾ ಇದ್ದವರಿಗೆ ಒಂದು ಸುವರ್ಣಾವಕಾಶವನ್ನ ಕೊಟ್ಟಿದೆ ಸಿದ್ದರಾಮಯ್ಯ ಸರ್ಕಾರ. ಇನ್ನು ನೆಕ್ಸ್ಟ್, ಸರ್ಕಾರಿ ನೇಮಕಾತಿಯನ್ನ ಬಯಸುವಂತರಿಗೆ ಸಿದ್ದರಾಮಯ್ಯ ಸರ್ಕಾರ ಸಿಹಿ ಸುದ್ದಿಯನ್ನ ನೀಡಿದೆ. ಕರ್ನಾಟಕ ಸಿವಿಲ್ ಸೇವಾ ಹುದ್ದೆಗಳಿಗೆ ವಯೋಮಿತಿ ಸಡಿಲಿಕೆ ಮಾಡಲಾಗಿದೆ. ಎಲ್ಲಾ ವರ್ಗದ ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿ ಸಡಿಲಿಕೆ ಮಾಡಲಾಗಿದೆ. ಉದ್ಯೋಗಾಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಇದು. ಕರ್ನಾಟಕ ಸಿವಿಲ್ ಸೇವಾ ಹುದ್ದೆಗಳಿಗೆ ವಯೋಮಿತಿ ಸಡಿಲಿಕೆಯ ನಿರ್ಧಾರವನ್ನ ಸಂಪುಟ ಕೈಗೊಂಡಿದೆ. ಎಲ್ಲಾ ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿಯನ್ನ ಸಡಿಲ ಮಾಡುವಂತೆ ನಿರ್ಧಾರವನ್ನ ಇಂದಿನ ರಾಜ್ಯ ಸಂಪುಟ ಸಭೆಯಲ್ಲಿ ಕೈಗೊಳ್ಳಲಾಗಿದೆ. ಗವರ್ಮೆಂಟ್ ಜಾಬ್ ಮಾಡಲೇಬೇಕು ಅಂತ ಯಾರೆಲ್ಲ ಆಸೆಯನ್ನ ಇಟ್ಕೊಂಡಿದ್ದೀರಿ, ಆದರೆ ವಯಸ್ಸಿನ ತೊಂದರೆ ಆಗುತ್ತೆ ಅಂತ ಯಾರೆಲ್ಲ ಅನ್ಕೊಂಡಿದ್ದೀರಿ, ಅವರಿಗೆ ಒಂದು ರೀತಿಯ ಗುಡ್ ನ್ಯೂಸ್. ಮತ್ತೆ 5 ವರ್ಷ ವಯೋಮಿತಿ ವಿಸ್ತರಣೆಯ ಭಾಗ್ಯವನ್ನ ಸಿದ್ದರಾಮಯ್ಯ ಸರ್ಕಾರ ಉದ್ಯೋಗಾಕಾಂಕ್ಷಿಗಳಿಗೆ ನೀಡಿದೆ. ಕರ್ನಾಟಕ ಸರ್ಕಾರಿ ನೌಕರಿ ಮೇಲೆ ಕಣ್ಣಿಟ್ಟವರಿಗೆ ಇದು ಸಿಹಿ ಸುದ್ದಿ. ವಯೋಮಿತಿ ವಿಸ್ತರಣೆ ಭಾಗ್ಯವನ್ನ ಸಿದ್ದರಾಮಯ್ಯ ಸರ್ಕಾರ ಕರುಣಿಸಿದೆ. ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿ ಸಡಿಲಿಕೆಯನ್ನ ಮಾಡಿದೆ. ಜನರಲ್ ಕೆಟಗರಿ ಆಗಲಿ, ಒಬಿಸಿ ಆಗಲಿ, ಇತ್ಯಾದಿ ಇತ್ಯಾದಿ ಎಲ್ಲರಿಗೂ 5 ವರ್ಷ ವಯೋಮಿತಿ ಸಡಿಲಿಕೆ. ಇದುವರೆಗೂ ಸಾಮಾನ್ಯ ವರ್ಗಕ್ಕೆ 35 ವರ್ಷಗಳ ವಯೋಮಿತಿ ಇತ್ತು. ಸಾಮಾನ್ಯ ವರ್ಗದವರು 35 ವರ್ಷದವರೆಗೂ ಅರ್ಜಿಯನ್ನ ಸಲ್ಲಿಸಬಹುದಿತ್ತು ಗವರ್ಮೆಂಟ್ ಜಾಬ್ಗೆ. ಇನ್ಮುಂದೆ ಅದೇ ಸಾಮಾನ್ಯ ವರ್ಗದ ವಯೋಮಿತಿ 40 ವರ್ಷಕ್ಕೆ ವಿಸ್ತರಣೆಯಾಗಿದೆ. 40 ವರ್ಷದವರೆಗೂ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿಯವರಿಗೂ ಕೂಡ ಸಿಹಿ ಸುದ್ದಿಯನ್ನ ಸಿದ್ದರಾಮಯ್ಯ ಸರ್ಕಾರ ನೀಡಿದೆ. ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ 38 ವರ್ಷ ಇದ್ದ ವಯೋಮಿತಿ ಸಡಿಲಿಕೆ ಪ್ಲಸ್ 5 ಆಗಿದೆ. ಅಲ್ಲಿಗೆ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ ವಯೋಮಿತಿ ಈಗ 43 ವರ್ಷಕ್ಕೆ ವಿಸ್ತರಣೆಯನ್ನ ಮಾಡಿದ್ದಾರೆ. ಇದು ಡಿಸೆಂಬರ್ 31, 2027 ಅಧಿಸೂಚನೆಯವರೆಗೆ ಅನ್ವಯ ಆಗಲಿಕ್ಕಿದೆ. ಇದರ ಲಾಭವನ್ನ ಪಡೆದುಕೋಬೇಕು ಉದ್ಯೋಗಾಕಾಂಕ್ಷಿಗಳು. 38 ವರ್ಷದವರೆಗೂ ಇದ್ದಿತ್ತು ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ 43 ಆಯಿತು. ಇನ್ನ ಜನರಲ್ ಕೆಟಗರಿ ಅವರಿಗೆ 40 ವರ್ಷಕ್ಕೆ ವಿಸ್ತರಣೆ ಆಯಿತು, 35 ಇತ್ತು. ಹೀಗೆ ಒಟ್ಟು ಎಲ್ಲಾ ವರ್ಗದವರಿಗೂ 5 ವರ್ಷ ವಯೋಮಿತಿಯನ್ನ ಸಡಿಲಿಕೆ ಮಾಡಿ ಸರ್ಕಾರ ಸಿಹಿ ಸುದ್ದಿಯನ್ನ ಕೊಟ್ಟಿದೆ. ವಯೋಮಿತಿಯನ್ನ 5 ವರ್ಷಕ್ಕೆ ಹೆಚ್ಚಿಸಿ ಸರ್ಕಾರಿ ನೌಕರಿಯನ್ನ ಪಡಿಬೇಕು ಅಂತ ಆಸೆಗಳಿಂದ ನೋಡ್ತಾ ಇದ್ದವರಿಗೆ ಒಂದು ಸುವರ್ಣಾವಕಾಶವನ್ನ ಕೊಟ್ಟಿದೆ ಸಿದ್ದರಾಮಯ್ಯ ಸರ್ಕಾರ. ಇನ್ನು ನೆಕ್ಸ್ಟ್,